ಹಾಯ್ ಎಲ್ಲರಿಗೂ. ಇವತ್ತು ನೋಡಿ ನಾವು 3 ಜನ ಒಂದು ಕಡೆಗೆ ಹೋಗ್ತಾ ಇದ್ದೇವೆ. ಅದು ಎಲ್ಲಿಗಂತ ಅಲ್ಲ, ಒಂದು ಹತ್ತಿರ ಒಂದು ನಮ್ಮ ಮನೆಯಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲೇ ಅದು ರಿಸೋರ್ಟ್. ಆಗ ಅಲ್ಲಿಗೆ ನಾವು ಪಿಕ್ನಿಕ್ಗೆ ಹೋಗ್ತಾ ಇದ್ದೇವೆ. ನಾವು 3 ಜನ ಮಾತ್ರ ಅಲ್ಲ, ಇನ್ನೂ ಜನ ಬರಲಿಕ್ಕಿದ್ದಾರೆ. ಒಂದು ಬಸ್ ಜನ ಹೋಗ್ತಾ ಇದ್ದೇವೆ. ಇಲ್ಲಿಂದ ಕಾರಲ್ಲಿ ಹೋಗೋದು, ಅಲ್ಲಿಂದ ಮತ್ತು ಅಲ್ಲಿ ಮೈನ್ ರೋಡ್ ಹತ್ರ ಬಸ್ ಬರ್ತದೆ. ಆಗ ಅಲ್ಲಿ ಬಸ್ಸಲ್ಲಿ ಹತ್ತಿ ನಾವು ಈಗ ರಿಸೋರ್ಟಿಗೆ ಹೋಗ್ತಾ ಇದ್ದೇವೆ. ನಾವಂದರೆ 32 ಜನ ಇದ್ದಾರೆ ನೋಡಿ. ಎಲ್ಲರೂ ಸಹ ಪರಿಚಯ ಮಾಡ್ತಾ ಇದ್ದಾರೆ ಆಚೆ ಈಚೆ. ಈಗ ಅರ್ಜು ಸ್ಕೂಲಿಗೆ ಹೋಗಲಿಲ್ಲ, ಬಬಿತಕ್ಕ ಜೋರು ನಗಡ್ತಾ ಇದ್ದಾರೆ. ಅರ್ಜು ಒಂದು ದಿನ ರಜೆ ಹಾಕಿದ್ದಾನೆ ಇವತ್ತು. ನೋಡಿ ಎಲ್ಲ ಖುಷಿ ಖುಷಿಯಲ್ಲಿ ಇದ್ದಾರೆ ಮಾತ್ರ. ಜೋರು ಕ್ಲ್ಯಾಪ್ ಆಗ್ತಾ ಉಂಟೆಲ್ಲರದು. ಏನೆಲ್ಲೋ ಹೇಳಿ ಮಾತಾಡ್ತಾರೆ, ನೆಗಡ್ತಾರೆ, ಜೋರು ಜೋರು. ಆದರೆ ಎಲ್ಲರೊಟ್ಟಿಗೆ ಹೋಗುವಂಥರ ಖುಷಿ ಅಲ್ಲ. ಅಂದರೆ ಇವತ್ತಿನ ದಿವಸ ನಮ್ಮದು, ನಾವು ಜಾಲಿಯಾಗಿ ಹೋಗ್ತಾ ಇದ್ದೇವೆ. ಎಲ್ಲರ ಮುಖದಲ್ಲಿ ತುಂಬ ನಗು ಉಂಟು ನೋಡಿ. ಅಂತ ಪದ್ಯ ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ನಾವು ಚಾಕ್ಲೇಟೆಲ್ಲ ತಿಂದು, ಆರೆಂಜ್ ಮಿಠಾಯಿ ತಿಂದದ್ದು ನಾವು. ಆಮೇಲೆ ನೋಡಿ ರಿಸೋರ್ಟೆಲ್ಲ ಮುಟ್ಟಿತ್ತು. ರಿಸೋರ್ಟ್ ಅಂದರೆ ರಿಸೋರ್ಟಿಗೆ ಬಸ್ ಹೋಗೋದಿಲ್ಲ, ಅದನ್ನೊಂದು 2 ಕಿಲೋಮೀಟ್ರ್ ದೂರದಲ್ಲಿ ಬಸ್ ನಿಲ್ಲಿಸಿದ್ದಾರೆ. ಅಂದರೆ ರಿಸೋರ್ಟ್ ಅಂದರೆ ಸ್ವಲ್ಪ ಡೌನಲ್ಲಿರೋದು, ಅದು ಸ್ವಲ್ಪ ಅಪ್ ಆಮೇಲೆ ಡೌನು, ಸ್ವಲ್ಪ ಅಪ್ ಡೌನ್ ಹಾಗೆ. ಹಾಗೆ ಅಲ್ಲಿ ಮತ್ತು ರೋಡ್ ಸಹ ಸ್ವಲ್ಪ ಸಪೂರ ಹಾಗೆ. ಅವರಲ್ಲಿಂದ ಜೀಪ್ ಕಳಿಸಿದ್ದಾರೆ ನಮಗೆ. ಹಾಗೆ ನಾವು ಜೀಪಲ್ಲಿ ಹೋದದ್ದು ಅಷ್ಟೇ. ಸ್ವಲ್ಪ ಕೆಲವರು ನಡೆದು ಹೋಗಿದ್ದಾರೆ. ಹಾಗೆ ರಿಸೋರ್ಟ್ ಎಲ್ಲ ಮುಟ್ಟಿತ್ತು. ರಿಸೋರ್ಟ್ ಮುಟ್ಟಿದ ಕೂಡಲೇ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಮುಟ್ಲಿಕ್ಕೇ ಇರೋ ಹೊತ್ತು ಮತ್ತೆಲ್ಲ ಅವರವ್ರದ್ದೆಲ್ಲ ಬೇಕಾದೆಲ್ಲ ಮಾಡ್ತಾ ಇದ್ದಾರೆ. ಈಗ ನೋಡಿ ಬಬಿತಕ್ಕ ಸೈಕಲ್ ಸವಾರಿ. ಅಲ್ಲಿ ಒಂದು 5-6 ಸೈಕಲ್ ಅಲ್ಲಿ ಲೈನಿಗೆ ಇಟ್ಟಿದ್ದಾರೆ ಆಯಿತಾ. ಅಂದರೆ ಆ ರಿಸೋರ್ಟ್ ತುಂಬ ದೊಡ್ಡದುಂಟು. ಹಾಗೆ ಸೈಕಲ್ಲೆಲ್ಲ ಹೋಗಿ ಇಡೀ ನೋಡಿ ಬರ್ಬೋದು, ಗಾರ್ಡನಲ್ಲಿ ನೋಡಿ ಬರ್ಬೋದು. ಈಗ ಬಬಿತಕ್ಕ ಒಂದು ಸುತ್ತು ಹಾಕಿ ಬಂದರೆ, ಈಗ ಒಬ್ಬರು ಇಲ್ಲಿ ಉಯ್ಯಾಲೆ ಆಟ ಆಡ್ತಾ ಇದ್ದಾರೆ. ಮತ್ತೆಲ್ಲ ಪ್ಲ್ಯಾನಿಂಗ್ ಎಂತ ಮಾಡೋದು ಅಂದರೆ, ಎಲ್ಲ ಕಡೆ ಹೋಗೋದಾದರೆ ತುಂಬ ಬಿಸಿಲುಂಟು. ಅರ್ಜುನ್ ಆದರೆ ಇಡೀ ಸೈಕಲಲ್ಲೇ ಹೋದದ್ದು ಅವನು. ನನಗೆ ಮತ್ತು ಸೈಕಲೆಲ್ಲ ಬರೋದಿಲ್ಲ, ಹಾಗೆ ನಾವೆಲ್ಲ ನಡ್ಕೊಂಡೇ ಹೋದದ್ದು. ಆಮೇಲೆ ಬಿಸಿಲು ತಡ್ಕೊಳ್ಲಿಕ್ಕಾಗೋದಿಲ್ಲ ಅಂದರೆ ಪುನಃ ಹಾಲಲ್ಲೇ ಬಂದೆವು, ಪುನಃ ಗೇಮ್ ಸ್ಟಾರ್ಟ್ ಮಾಡಿದೆವು. ನೋಡಿ ಈ ಒಂದು ಗೇಮ್ ಅಂದರೆ ಈ ಒಂದು ಆ್ಯಕ್ಷನ್ ಮಾಡೋದು, ಲಾಸ್ಟಿಗೆ ಅದು ಲೈನಿಗೆ ನಿಂತು ಮಾಡೋದು. ಅದು ನೀವು ನೋಡಿರ್ಬೋದು, ಹೆಚ್ಚಿನ ಕಡೆಯಲ್ಲೆಲ್ಲ ಈಗ ಮಾಡ್ತಾರೆ ಈ ಒಂದು ಗೇಮು. ನೋಡಿ ಈ ಒಂದು ಆ್ಯಕ್ಷನ್ ಮಾಡೋದು, ಲಾಸ್ಟಿಗೆ ಅದು ಏನೇನೋ ಆಗ್ತದೆ. ಅದು ಹಾಗೆ ತುಂಬ ಕಾಮಿಡಿ ಆಗ್ತದೆ. ಅವರಿಲ್ಲಿಂದ ತಪ್ಪಿಸಿದ್ರೀಗ.
ಹಾಗೆ ಲಾಸ್ಟ್ ಆಗ್ತಾ ಬರುವಾಗ ಅದರ ಸ್ಟೈಲೇ ಚೇಂಜ್ ಆಗ್ತಾ ಉಂಟು ನೋಡಿ ಅಂತೆ. ಅದಕ್ಕೊಟ್ಟಿಗೆ ಆಶಕ ಸಹ ತಮಾಷೆ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತು ನಾವಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವೆಲ್ಲರೂ ಸ್ವಲ್ಪ ಸ್ವಲ್ಪನೇ ಮನೆಯಿಂದ ಮಾಡಿದ್ದೆವು. ಬೆಳಿಗ್ಗೆ ತಿನ್ನಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಹಾಗೆ ಅಲ್ಲಿ ಹೋದ ನಂತರ ಪರೋಟ, ವೆಜಿಟೇಬಲ್ಸ್ ಪದಾರ್ಥ, ಆಮೇಲೆ ಚಹಾ, ಕಾಫಿ ಎಲ್ಲ ಇತ್ತು. ಆನಂತರ ಪುನಃ ಗೇಮ್ ಸ್ಟಾರ್ಟ್ ಮಾಡಿದೆವು, ಬೆಲೂನ್ ಗೇಮ್. ಅಂದರೆ ಹೇಗೂ ಹೊರಗೆ ಹೋಗ್ಲಿಕ್ಕೆ ತುಂಬ ಬಿಸಿಲುಂಟು, ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ ಈಗೆಲ್ಲರೂ ಔಟಾಗಿ 3 ಜನ ಬಾಕಿ ಆದರು. ಹಾಗೆ ಲಾಸ್ಟ್ ಅವರು ಅದರಲ್ಲೂ ಸೋಲಿಲ್ಲ. ಆಮೇಲೆ ಪುನಃ ಕಾಲಿಗೆ ಬೆಲೂನ್ ಕಟ್ಟಿ ಪುನಃ ಆಟ ಮುಂದುವರಿಸ್ತೇವೆ. ಹಾಗೆ ಇಬ್ಬರಿಬ್ಬರು ಆಟ ಆಡ್ತಾ ಇದ್ದಾರೆ. ಅದರಲ್ಲಿ ಸೋಲಿಲ್ಲ ಅವರು, ಹಾಗೆ ಇಬ್ಬರಿಬ್ಬರು ಆಟ ಆಡ್ತಾ ಇದ್ದಾರೆ. ಹಾಗೆ ಇಬ್ಬರು ವಿನ್ ಆದರು. ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಪುನಃ ಗೇಮ್ ಸ್ಟಾರ್ಟ್ ಮಾಡಿದೆವು. ಕಣ್ಣಿಗೆ ಬಟ್ಟೆ ಕಟ್ಟಿ ಬೆಲೂನನ್ನು ಒಡೆಯುವುದು. ಇದು ನೋಡಿ ಬೆಲೂನು ಎಲ್ಲಿ ಉಂಟು, ಒಡೆಯುವವರು ಎಲ್ಲಿದ್ದಾರೆ. ತಿರುಗಿಸುವಾಗ ತಿರುಗಲಿಕ್ಕೆ ಒಪ್ಪುದೇ ಇಲ್ಲ ನಮ್ಮ ಬಬಿತಕ್ಕ. ನಾನು ನೋಡಿ ನನ್ನ ಅವಸ್ಥೆ ನೋಡಿ ಅಂತೆ, ಬೆಲೂನ್ ಎಲ್ಲಿ ಉಂಟು, ನಾನು ಎಲ್ಲಿದ್ದೇನೆ.
ಈಗ ನೋಡಿ ಅರ್ಜು ಆಟ ಆಡ್ತಾ ಇದ್ದಾನೆ. ಹಾಗೆ ಮತ್ತು ಬೆಲೂನ್ ಗೇಮೆಲ್ಲ ಆಗಿ ನಾವು ಮತ್ತೆ ಹೊರಗೆ ಬಂದೆವು. ಆದರೂ ಮಧ್ಯಾಹ್ನ ಆಯಿತು ಹೊರಗೆ ಬರುವಾಗ. ಒಳ್ಳೆ ಬಿಸಿಲುಂಟು ಮಾತ್ರ. ಹಾಗೆ ತಲೆಗೆ ತೊಪ್ಪಿಯೆಲ್ಲ ಹಾಕಿ ಎಲ್ಲ ಹೊರಗೆ ಎಲ್ಲ ನೋಡ್ತಾ ಇದ್ದೇವೆ ನಾವು. ಆದರೆ ಸ್ವಿಮ್ಮಿಂಗ್ ಪೂಲೆಲ್ಲ ಉಂಟು, ಅದು ಇಳಲಿಕ್ಕೆ ಮಧ್ಯಾಹ್ನ ಹೊತ್ತಲ್ಲ. ಮಧ್ಯಾಹ್ನ ಹೊತ್ತು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಮತ್ತು ನೋಡಿ ಅಲ್ಲಿದೊಂದು ವ್ಯೂ ಒಳ್ಳೆದುಂಟು. ತುಂಬ ಅಂದರೆ ಸ್ವಲ್ಪ ಡೌನ್ ಏರಿಯಾ, ಹಾಗೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ತುಂಬ ಕಾಡು ಕಾಡು ಮಾತ್ರ ಅಲ್ಲೆಲ್ಲ. ಹಾಗೆ ಸ್ವಲ್ಪ ಫೋಟೋಸು ಅದೆಲ್ಲ ತೆಗೆದೆ ನಾವು ಬಿಸಿಲಲ್ಲಿ ಕೂತು. ಅಲ್ಲಿ ಸೀಟಲ್ಲೆಲ್ಲ ತುಂಬ ಬಿಸಿ, ಮಲಗಲಿಕ್ಕೆಲ್ಲ ಆಗೋದೇ ಇಲ್ಲ. ಬಿಸಿಲು ಅಂದರೆ ಉರಿತದೆ. ಆದರೂ ಸ್ವಲ್ಪ ನಾವು ಕೂತೇವಲ್ಲಿ, ಸ್ವಲ್ಪ ರೀಲ್ಸ್ ಎಲ್ಲ ಮಾಡಲಿಕ್ಕೋಸ್ಕರ ಅಲ್ಲಿ ಕೂತು ರೀಲ್ಸ್ ಎಲ್ಲ ಮಾಡಿದೆವು. ಅರ್ಜು ವಿಡಿಯೋ ತೆಗಿತಾ ಇದ್ದಾನೆ ರೀಲ್ಸ್ ಮಾಡುವಾಗ. ಮತ್ತು ಫೋಟೋಸು ಮಲ್ಕೊಂಡು ಕೂತ್ಕೊಂಡು. ಆಮೇಲೆ ತುಂಬ ಆಟ ಆಡೋದೆಲ್ಲ ಉಂಟಾಯ್ತಾ. ಅಲ್ಲಿ ನಮ್ಮ ಅರ್ಜು ಒಂದು ಡ್ರೆಸ್ಸಲ್ಲಿ ಫುಲ್ ಚಂಡಿ ಆದ. ಹಾಗೆ ಅದು ಒಣಗಲಿಕ್ಕೆ ಹಾಕಿದ, ಇನ್ನೊಂದು ಡ್ರೆಸ್ ಹಾಕಿದ. ಹಾಗೆ ನೋಡಿ ಅವರಿಗೆಲ್ಲರಿಗೆ ಅವನು ಆಟ ಆಡ್ತಾ ಇದ್ದಾನೆ. ಇದೆಲ್ಲ ವೀಡಿಯೋ ತೆಗೆದು ನಾನು ಆಯಿತಾ. ನೋಡಿ ಒಬ್ಬರು ಇಲ್ಲಿ ಮಲ್ಕೊಂಡು ಉಯ್ಯಾಲೆ ಆಡ್ತಾ ಇದ್ದಾರೆ. ಸುಖ ನಿದ್ರೆ ಪಾಪ, ಮಗು ಚಾಚಿದೆ. ಇಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಜನ ಎಲ್ಲ ಸ್ವಲ್ಪ ಕೆಳಗೆ ಆ ಸೈಡೆಲ್ಲ ಹೋಗಿದ್ದಾರೆ. ಸ್ವಲ್ಪ ಡೌನ್ ಏರಿಯಾದಲ್ಲಿ ಉಂಟು, ಅಲ್ಲೆಲ್ಲ ಹೋಗಿ ನೋಡ್ತಾ ಇದ್ದಾರೆ. ಸ್ವಲ್ಪ ತಂಪು ಉಂಟು ಅಲ್ಲೆಲ್ಲ, ಹಾಗೆ ಅಲ್ಲೆಲ್ಲ ಹೋದದು. ಆಮೇಲೆ ನಾನು ಹೋಗಿ ಅದರಲ್ಲಿ ಕೂತೆ. ಖುಷಿ ಆಗ್ತದೆ ಆಯಿತು ಅದರಲ್ಲಿ ಆಟ ಆಡಲಿಕ್ಕೆ. ಹಾಗೆ ಅಲ್ಲೊಂದು ಚಂದ ಗ್ರೌಂಡ್ ಉಂಟು. ಅಲ್ಲಿ ಅರ್ಜು ಅವ ಸೈಕಲಲ್ಲೇ ಫುಲ್ ರಿಸೋರ್ಟ್ ಸುತ್ತಿದ್ದು ಸೈಕಲಲ್ಲೇ.
ಮತ್ತು ನಾವು ಸ್ವಲ್ಪ ನಡೆದು ಸ್ವಲ್ಪ ಕೆಳಗೆ ಇವರೆಲ್ಲ ಅಲ್ಲಿ ಹೋಗಿದ್ದಾರೆ. ಹಾಗೆ ಮತ್ತು ಅಲ್ಲಿ ಹೋಗಿ ಅವರೆಲ್ಲ ರೀಲ್ಸ್ ಮಾಡ್ತಾಯಿದ್ವು. ನಾವು ಅವರೊಟ್ಟಿಗೆ ಸೇರಿ ಸ್ವಲ್ಪ ನಾವು ಸಹ ರೀಲ್ಸ್ ಎಲ್ಲ ಮಾಡಿದೆವು. ಆಮೇಲೆ ಅದೇ ಬಿಸಿಲಿಗೆ ನಡೆದುಕೊಂಡು ಪುನಃ ನಾವು ಹಾಲಿಗೆ ಬಂದೆವು. ಹಾಲಿಗೆ ಬರುವಾಗ ನಮಗೆ ಇವರು ಊಟ ಎಲ್ಲ ರೆಡಿ ಮಾಡಿಟ್ಟಿದ್ರು. ಇದೇ ಗೀ ರೋಸ್ಟ್, ಆಮೇಲೆ ಚಿಕನ್ ಫ್ರೈ, ಮತ್ತು ಉಪ್ಪಿನಕಾಯಿ, ಕಚಂಬರ್, ಸಲಾಡ, ಐಸ್ ಕ್ರೀಮ್ಗೋಸ್ಕರ ಅವರು ಇದೆಲ್ಲ ಬೌಲೆಲ್ಲ ಇಟ್ಟಿದ್ದಾರೆ. ಆಮೇಲೆ ಅದೆಲ್ಲ ತಿಂದು ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋದೆವು. ಆಯಿತು, ಇದೆಲ್ಲ ಹಾಗೆ ಸ್ವಲ್ಪ ಗೇಮ್ ಆಡಿ ಹೋದದ್ದು. ಸಂಜೆ 4 ಗಂಟೆ ಆಗ್ತಾ ಬಂತು. 1 ಗಂಟೆ ಹೊತ್ತು ನೀರಲ್ಲಿ ಆಟ ಆಡಿದೆವು. ನನಗೆ ಗೊತ್ತಿಲ್ಲ, ಈಜಲಿ ಗೊತ್ತಿಲ್ಲ ನನಗೆ, ಆದರೂ ಸುಮ್ಮನೆ ಆಟ ಆಡ್ತಾ ಇದ್ದೇನೆ ಎಲ್ಲರೊಟ್ಟಿಗೆ ನಾನು ಸಹ. ಅರ್ಜು ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಕೆಲವರೆಲ್ಲ ನೀರಿಗೆ ಇಳಿಲಿಲ್ಲ, ನಾವು ಸ್ವಲ್ಪ ಜನ ನೀರಿಗೆ ಇಳಿದಿದ್ದೇವೆ. ಸ್ವಲ್ಪ ಜನ ಎಲ್ಲ ಪದ್ಯ ಹೇಳ್ತಾ ಮೇಲೆ ಕೂತರು. ನೋಡಿ, ಇವ್ರದೆಲ್ಲ ಜೋರು ಸಾಂಗ್ ಆಗ್ತಾ ಉಂಟು. ನಾವು ಆಟ ಆಡುವಾಗ ಇವರು ಸಾಂಗ್ ಹೇಳ್ತಾ ಇದ್ದಾರೆ, ಆಮೇಲೆ ವಿಡಿಯೋ ತೆಗಿತಿದ್ದಾರೆ. ಅಂದರೆ ನಾನು ಸಾಂಗ್ ಹಾಕಲಿಲ್ಲ ಇದರಲ್ಲಿ, ಅದಂದರೆ ಕಾಪಿರೈಟ್ ಬರ್ತದೆ ಅದು ಮ್ಯೂಸಿಕ್, ಅದಕ್ಕೋಸ್ಕರ ಹಾಕಲಿಲ್ಲ. ಚೆಂದ ಸಾಂಗ್ ಹೇಳ್ತಾರೆ ಆಯಿತಾ ಇವರೆಲ್ಲ. ಹಾಗೆ ನಮ್ಮದೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಆಗಿ ನಾವು ಒಟ್ಟಿಗೆ ನಿಂತು ಎಲ್ಲರೂ ಫೋಟೋಸು ವೀಡಿಯೋಸು ಎಲ್ಲ ತೆಗಿತಿದ್ದೇವೆ ನೋಡಿ ಅಂತೆ. ಹಾಗೆ ನಮ್ಮ ಈ ಇವತ್ತಿನ ಯಾತ್ರೆ ಇಲ್ಲಿಗೆ ಮುಗೀತು. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್. ಆಯಿತು, ಸಂಜೆ 6 ಗಂಟೆ ಆಯಿತು. ಎಲ್ಲರೂ ಮನೆಗೆ ಹೋಗ್ತಾ ಇದ್ದೇವೆ ನಾವು. ಬಾಯ್.